ಪ್ರೈಸ್ ದ ಲಾರ್ಡ್. ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಪ್ರೀತಿ ವಂದನೆಗಳು. ಪ್ರಿಯ ದೇವಜನರೇ, ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ದೇವರಿಗೆ ಸ್ತೋತ್ರ. ಈ ದಿನಗಳನ್ನು ನಾವು ನೋಡುವಾಗ ಅನೇಕ ಕಡೆಗಳಲ್ಲಿ ದೇವಜನರು ಮಾತಾಡಿಕೊಳ್ಳುವುದನ್ನು ಮತ್ತು ಬೇರೆ ಬೇರೆ ಸಂಗತಿಗಳು ನೋಡುವಾಗ ಮಳೆ ಭೂಮಿ ಮೇಲೆ ಹೆಚ್ಚಾಗಿದೆ. ಅನೇಕರು ಇವತ್ತು ಭೂಮಿಯ ಮೇಲೆ ಜೀವಿಸುವಂಥದ್ದು ಬಹಳ ಕಷ್ಟಕರವಾಗಿದೆ. ಯಾಕಂದರೆ ಮಳೆ ಎನ್ನುವಂಥ ಒಂದು ಮಳೆಯ ಪರಿಸ್ಥಿತಿಗಳನ್ನು ನೋಡಿ ಜನರು ಬಹಳ ದುಃಖಿತರಾಗಿದ್ದಾರೆ. ಸೊ ಇವುಗಳ ಮಧ್ಯದಲ್ಲಿ ಕರ್ತನು ನಂಬಿಗಸ್ತನಾಗಿದ್ದು ನಮ್ಮನ್ನು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ವಿಶೇಷವಾಗಿ ಕರ್ತನು ನಮ್ಮನ್ನು ನಡೆಸ್ತಾ ಇದ್ದಾನೆ. ದೇವರಿಗೆ ನಾವು ಕೃತಜ್ಞತೆಯಿಂದ ಜೀವಿಸುವುದು ಬಹಳ ಅವಶ್ಯವಾಗಿದೆ. ಸೊ ದೇವರಿಗೆ ಮಹಿಮೆ ಆಗಲಿ. ಈ ದಿನದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಂಥ ವೇದ ಭಾಗ ಆದಿಕಾಂಡ ಪುಸ್ತಕದ 21ನೇ ಅಧ್ಯಾಯದಲ್ಲಿ ಕೆಲವು ಕಾರ್ಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ವಿಶೇಷವಾಗಿ ಅಬ್ರಹಾಮನಿಗೆ ದೇವರು ಕೊಟ್ಟಿರುವಂಥ ಹೆಂಡತಿ ಸಾರಳಲ್ಲಿ ಕೆಲವು ಕಾರ್ಯಗಳನ್ನು ನೋಡುವುದಾದರೆ, ಅಬ್ರಹಾಮನಿಗೆ ಸಾರಳಲ್ಲಿ ಹುಟ್ಟಿದಂಥ ಮಗನೇ ವಾಗ್ದಾನದ ಫಲ ಎಂಬುದಾಗಿ ದೇವರು ಹೇಳಿದ್ದ. ಆದರೆ ಸಾರಳು ಫಲವನ್ನು ಕಾಣೋದಕ್ಕಿಂತ ಮುಂಚಿತವಾಗಿಲ್ಲೇ ತನ್ನ ಒಂದು ದಾಸಿಯ ನಿಮಿತ್ತವಾಗಿ ಸಂತಾನವನ್ನು ನೋಡ್ತಾಳೆ. ಸೊ ದಾಸಿಗೆ ಮಗನಾಗ್ತಾನೆ, ಆತನು ಇಸ್ಮಾಯಿಲ್. ಸೊ ಆ ಇಸ್ಮಾಯಿಲ್ನ ವಿಷಯದಲ್ಲಿ ನೋಡೋದಾದರೆ, ಅವನು ಬೆಳೀತಾ ಬಂದ ಮೇಲೆ ವಾಗ್ದಾನದ ಫಲ ಅಂದರೆ ಈಸಾಕನು ಸಾರಳಲ್ಲಿ ಹುಟ್ಟಿದಾನೆ. ಸೊ ಈ ಮಗು ಬೆಳೀತಾ ಬರ್ತದೆ, ಸಾರಳಲ್ಲಿ ಹುಟ್ಟಿದಂಥ ಮಗನು ಕೂಡ ಬೆಳೀತಾ ಬರ್ತಾನೆ. ಈ ಕಡೆ ಇಸ್ಮಾಯಿಲ್ನು ಬೆಳೀತಾನೆ, ಈ ಕಡೆ ಈಸಾಕನು ಬೆಳೀತಾನೆ. ಪ್ರಿಯರೇ, ಇಸ್ಮಾಯಿಲನು ಬೆಳೀತಾ ಬಂದ ಹಾಗೆ ಸಾರಳಿಗೆ ಒಂದು ರೀತಿಯಾದ ಹೊಟ್ಟೆ ಕಿಚ್ಚು ಬರ್ತದೆ. ನೋಡಿ, ಹಾಗರಳ ಮಗನು ಇಸ್ಮಾಯಿಲ್ನು ಬೆಳೀತಾ ಬಂದಾಗ ಸಾರಳು ಹೇಳ್ತಾಳೆ ಅಬ್ರಹಾಮನಿಗೆ ಕರೆದು, ನೋಡು, ಈ ದಾಸಿಯ ಮಗನು ನನ್ನ ಮಗನ ಜೊತೆಯಲ್ಲಿ ಬಾಧ್ಯನಾಗೋದು ಬೇಡ, ಅವನನ್ನು ಹೊರಗಡೆ ಹಾಕು ಅಂತ ಹೇಳ್ತಾನೆ. ಸೊ ಅದು ಅಬ್ರಹಾಮನಿಗೆ ಬೇಸರ ಉಂಟು ಮಾಡಿದರೂ ಕೂಡ ದೇವರು ಹೇಳ್ತಾನೆ, ನೀನು ಸಾರಳ ಮಾತನ್ನು ಕೇಳು, ಸಾರಳು ಏನು ಹೇಳ್ತಾಳೆ ಅದನ್ನು ಮಾಡು ಅಂತ ಹೇಳ್ತಾನೆ. ನಾನು ಆ ಮಗುವಿನ ಮೇಲೂ ಕೂಡ ಆಶೀರ್ವಾದವನ್ನು ಅನುಗ್ರಹಿಸ್ತೇನೆ, ಅವನ ನಿಮಿತ್ತವಾಗಿ ಜನಾಂಗವನ್ನು ಉಂಟು ಮಾಡ್ತೇನೆ, ಸಾರಳು ಏನು ಹೇಳ್ತಾಳೆ ಅದನ್ನು ಮಾಡು ಅಂಥೇಳಿ ದೇವರು ಅಬ್ರಹಾಮನೊಂದಿಗೆ ಮಾತನಾಡಿದಾಗ, ಸಾರಳ ಮಾತಿನಂತೆ ಅಬ್ರಹಾಮನ ಏನು ಮಾಡ್ತಾನೆ ಅಂದರೆ, ಹಾಗರಳಿಗೆ ಬುತ್ತಿ ಮತ್ತು ತಿತ್ತಣಿಯಲ್ಲಿ ನೀರನ್ನು ತುಂಬಿ ಮನೆಯಿಂದ ಆಚೆ ಕಳಿಸ್ತಾನೆ. ಸೊ ಆಕೆ ನಡೆದು ಬೇರ್ಸೆಬ್ ಅನ್ನುವಂಥ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾಳೆ. ಹಾಗರಳು ಕಾಡಿನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾಗ ಆಕೆಗೆ ಕೊಟ್ಟಿರುವಂಥ ಆಹಾರ ನೀರು ಖಾಲಿ ಆದಮೇಲೆ ಮಗು ಸಾಯೋದನ್ನು ನೋಡದೆ ಆಕೆ ಏನು ಮಾಡ್ತಾಳೆ ಅಂದರೆ, ಮಗುವನ್ನು ಒಂದು ಗಿಡದ ಕೆಳಗಡೆ ಮಲಗಿಸಿ ತಾನು ದೂರಕ್ಕೆ ಹೋಗಿ ಅಳ್ತಾ ಕೂತ್ಕೊತಾಳೆ. ಪ್ರಿಯರೇ, ಅಳ್ತಾ ಕೂತ್ಕೊಂಡಾಗ ಬಹಳ ಚೆನ್ನಾಗಿದೆ. ನಾನು ಧ್ಯಾನ ಮಾಡ್ತಾ ಇದ್ದೆ ಅದನ್ನು. ಅಳ್ತಾ ಕೂತ್ಕೊಂಡಾಗ ಆಕೆಗೆ ಅಲ್ಲಿ ಆ ಪ್ರಾಂತ್ಯದಲ್ಲಿ ನೀರು ಆಗಲಿ ಆಹಾರವಾಗಲಿ ಸಿಗೋದಿಲ್ಲ. ಭಾಳ ಕಣ್ಣೀರು ಹಾಕ್ಕೊಂಡು ದುಃಖಿಸ್ತಾ ಆಕೆ ಗೋಳಾಡ್ತಾ ಇರ್ತಾಳೆ. ಆಕೆಯ ಗೋಳಾಟವನ್ನು ನೋಡಿ ದೇವರು ಏನು ಮಾಡ್ತಾನೆ ಅಂದರೆ, ದೇವದೂತರು ಪ್ರತ್ಯಕ್ಷರಾಗ್ತಾರೆ. ದೇವದೂತನು ಪ್ರತ್ಯಕ್ಷನಾಗಿ ಆಕೆಗೆ ಯಾಕಮ್ಮ ಆಳ್ತಾ ಇದೆಯಾ ಅಂತ ಹೇಳಿದಾಗ, ಮಾತುಕತೆಯಲ್ಲಿ ನಾವು ನೋಡ್ತೇವೆ ಸಂಭಾಷಣೆಗೆ ಮಗನು ಸಾಯುವುದನ್ನು ನೋಡೋಕ್ಕಾಗ್ತಾ ಇಲ್ಲ. ಸೊ ಹಾಗೆ ಆ ಮಗನ ಮೊರೆಯನ್ನು ದೇವರು ಕೇಳಿದ್ದಾನೆ, ಅವನಿಂದ ಜನಾಂಗವಾಗುವ ಹಾಗೆ ಮಾಡ್ತಾನೆ, ನೀನು ಆ ಮಗುವನ್ನು ಕೈ ಬಿಡಬೇಡ, ನೀನು ಹಿಡ್ಕೋ ಅಂಥೇಳಿ ದೇವದೂತರು ಆಕೆಗೆ ಒಟ್ಟಿಗೆ ಮಾತಾಡಿದಾಗ ದೇವ್ರ ವಾಕ್ಯ ಬಹಳ ಚೆನ್ನಾಗಿದೆ ನೋಡಿ. 21ನೇ ಅಧ್ಯಾಯದ 19ನೇ ವಾಕ್ಯ, ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದಿದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಹಲ್ಲೆಲೂಯಾ. ಪ್ರಿಯರೇ, ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ನಮ್ಮ ಕಣ್ಮುಂದೆ ಅನೇಕ ಆಶೀರ್ವಾದಗಳು ಇರ್ತದೆ. ನಮ್ಮ ಕಣ್ಣ ಮುಂದೆನೇ ನಾವು ಹೊಂದಬೇಕಾಗಿರುವಂಥ ಅನೇಕ ಸಂಗತಿಗಳು ಇರ್ತದೆ. ಆದರೂ ನಮ್ಮ ಕಣ್ಣಿಗೆ ಕಾಣದ ಹಾಗೆ ಅವಿದೆ. ಅವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನಮ್ಮ ಕಣ್ಣಿಗೆ ಕಾಣದ ಹಾಗೆ ಮರೆಯಾಗಿದೆ. ದೇವರೇ ಇಲ್ಲಿ ವಾಕ್ಯ ಹೇಳ್ತದೆ, ದೇವರೇ ಹೇಳ್ತಾರೆ, ಆಕೆಯ ಕಣ್ಣುಗಳನ್ನು ತೆರೆದಿದ್ದರಿಂದ ಆಕೆಗೆ ನೀರಿನ ಬಾವಿಯು ಕಂಡಿತು. ಆಮೇನ್, ಹಲ್ಲೆಲೂಯಾ. ನೀರಿನ ಬಾವಿ ಅಂದರೆ ಅನೇಕರು ವಿಶ್ವಾಸಗಳಾಗಿರ್ಬೋದು, ದೇವ್ರ ಮಕ್ಕಳು ಹೇಳ್ತಾ ಇರ್ತಾರೆ, ನಾವು ಏನು ಪ್ರಾರ್ಥನೆ ಮಾಡಿದರೂ ಕೂಡ ಆಶೀರ್ವಾದ ನಾವು ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಮ್ಮ ಕುಟುಂಬದಲ್ಲಿ ಈ ಸಮಸ್ಯೆಗಳಿಂದ ಬಿಡುಗಡೆ ಆಗ್ತಾ ಇಲ್ಲ, ಅನೇಕ ರೀತಿಯಾದ ಮಾತುಗಳನ್ನು ಆಡೋದನ್ನು ಕೇಳಿಸ್ಕೊಂಡಿದ್ದೇವೆ.
ನೋಡಿ, ನಿಮ್ಮ ಕಣ್ಣು ಮುಂದೆ ದೇವರೆಲ್ಲವನ್ನ ಇಟ್ಟಿದ್ದಾನೆ. ಹಲ್ಲೆಲೂಯ. ನಿಮ್ಮ ಒಂದು ಕೈಯಲ್ಲಿ ಆಗದೇ ಇರುವಂಥದ್ದು ಏನೂ ಇಲ್ಲ. ದೇವರೆಲ್ಲ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಾವು ಅದನ್ನು ಹೊಂದಿಕೊಳ್ಳೋಕೆ ಆಗ್ತಾ ಇಲ್ಲ. ಎಸ್, ಇಲ್ಲಿ ನೀರಿನ ಬಾವಿ ಇರುವುದನ್ನು ನೋಡ್ತೇವೆ, ಆದರೆ ಆಕೆ ಕಣ್ಣಿಗೆ ಅದು ಕಾಣ್ತಾ ಇಲ್ಲ, ಮರೆಯಾಗಿದೆ. ದೇವರು ಆಕೆ ಕಣ್ಣನ್ನು ತೆರೆದನು, ಆಗ ಆ ಬಾವಿ ಕಾಣುತ್ತದೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತಿದೆ, ತಿತ್ತಿನಿಯಲ್ಲಿ ನೀರನ್ನು ತಗೊಂಡು ಬಂದು ಆ ಹುಡುಗನಿಗೆ ಕುಡಿಸಿದಳು. ಹಲ್ಲೆಲೂಯ. ಬೇರೆ ಇವತ್ತು ಅನೇಕ ಅವಕಾಶಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನಮಗೆ ಆಗ್ತಾ ಇಲ್ಲ. ಅವಕಾಶಗಳ ಮಧ್ಯದಲ್ಲಿ ಕೈ ಹಾಕಿ ನಮಗಿರುವ ಆಶೀರ್ವಾದವನ್ನು ಹೊಂದಿಕೊಳ್ಳೋಕೆ ಆಗ್ತಾ ಇಲ್ಲ. ಕಾರಣ ಏನಂದರೆ ನಮ್ಮ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ನಾವು ಹೋಗ್ತಾ ಇದ್ದೀವಿ. ಕಣ್ಣುಗಳನ್ನು ಮುಚ್ಚಿಕೊಂಡು ಜೀವಿಸ್ತಾ ಇದ್ದೀವಿ. ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಲೋಕದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಕಣ್ಣುಗಳನ್ನು ತೆರೆ ಮಾಡೋಣ. ದೇವರು ಕಣ್ಣನ್ನು ತೆರಿಬೇಕು. ದೇವರೇ, ನನ್ನ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರವನ್ನು ನಾನು ಓದುವೆನು. ಹಲ್ಲೆಲೂಯ. ದೇವರೇ, ನನ್ನ ಕಣ್ಣುಗಳನ್ನು ತೆರೆ, ಆಗ ನಾನು ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ದೇವರು ವಾಕ್ಯ ಹೇಳ್ತದೆ. ಯಾಕೆ ಇಲ್ಲಿವರೆಗೂ ನೀವು ಕಣ್ಣು ಮುಚ್ಕೊಂಡಿದ್ದೀರಾ? ಇಲ್ಲ, ಕಣ್ಣು ತೆರೆದಿದ್ದೀವಿ. ಆದರೂ ಆ ಒಂದು ಅನುಕೂಲತೆಗಳು ಅಥವಾ ಅವಶ್ಯಕತೆಗಳು ಅಥವಾ ಆಶೀರ್ವಾದಗಳು ನಮ್ಗೆ ಕಾಣದೇ ಇದೆ. ಸೊ ಅದಕ್ಕೆ ನಾವು ದೇವರ ಹತ್ರ ಕೇಳಬೇಕು, ದೇವರೇ, ನನ್ನ ಕಣ್ಣುಗಳನ್ನು ತೆರೆಯಪ್ಪ. ನೀ ನನಗಾಗಿ ಇಟ್ಟಿರುವಂಥ ಆಶೀರ್ವಾದಗಳನ್ನು ನೋಡ್ತೇನೆ. ನೀ ನನಗಾಗಿ ಇಟ್ಟಿರುವಂಥ ಎಲ್ಲ ರೀತಿಯ ಆತ್ಮನ ವರಗಳನ್ನು ನಾನು ಅನುಭವಿಸ್ತೇನೆ. ದೇವರಿಗೆ ನಾವು ಹೇಳಬೇಕು ಪ್ರಿಯರೇ. ಆಗ ದೇವರು ನಮ್ಮ ಕಣ್ಣುಗಳನ್ನು ತೆರೀತಾನೆ. ಹಾಗರಳನ್ನು ದೇವರು ಹೇಗೆ ಸಂಧಿಸಿದನೋ ಹಾಗೆ ನಿನ್ನನ್ನು ಕೂಡ ಸಂಧಿಸ್ತಾನೆ. ಇವತ್ತು ವಾಕ್ಯವನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರನ್ನು ಕೂಡ ಕರ್ತನು ಸಂಧಿಸುವನಾಗಿದ್ದಾನೆ. ಆತನಿಗೆ ನೀವು ಯಾರು ಕೂಡ ಮರೆಯಾಗಿಲ್ಲ. ನಿಮಗೆ ಮರೆಯಾಗಿರುವ ಸಂಗತಿಗಳನ್ನು ಆತನು ನಿಮಗೆ ಅನುಗ್ರಹಿಸುವನಾಗಿದ್ದಾನೆ. ಹಲ್ಲೆಲೂಯ. ಕತ್ತಲಲ್ಲಿ ಬಚ್ಚಿಟ್ಟ ನಿಧಿಗಳನ್ನು ನೀವು ಅನುಭವಿಸುವಿರಿ. ಆಮೆನ್. ಕತ್ತಲಲ್ಲಿ ಬಚ್ಚಿಟ್ಟಿರುವಂಥ ನಿಧಿಗಳನ್ನು ನೀವು ಅನುಭವಿಸುವಿರಿ. ಹಾಗಾದರೆ ಪ್ರಿಯ ದೇವ ಜನರೇ, ಹಾಗರಳಿಗೆ ಮರೆಯಾಗಿರುವಂಥ ಬಾವಿಯನ್ನು ನೋಡುವಂತೆ ಮಾಡಿದ ದೇವರು ಇವತ್ತು ನಿನಗೆ ಮರೆಯಾಗಿರುವ ಆಶೀರ್ವಾದಗಳನ್ನು ಅನುಗ್ರಹಿಸುವಕ್ಕೆ ಆತನ ಶಕ್ತನು. ನೀನು ಅದನ್ನು ಹೊಂದ್ಕೊಳ್ತೀಯಾ? ಹಾಗಾದರೆ ನಿನ್ನ ದೇವ್ರ ಕೈಲಿ ಒಪ್ಪಿಸಿಕೊಟ್ಟು ದೇವ್ರ ಹತ್ರ ಕೇಳು, ಕರ್ತನೇ, ನನ್ನನ್ನು ಒಂದು ಸಾರಿ ನೋಡಪ್ಪ, ನನ್ನ ಕಣ್ಣುಗಳು ತೆರೆ ಮಾಡುವುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೇ, ಬೇರ್ಸೆಬ್ ಎಂಬ ಅಡವಿಯ ಪ್ರಾಂತ್ಯದಲ್ಲಿ ಕರ್ತನೇ ಹಾಗರಳ ಕಣ್ಣುಗಳನ್ನು ತೆರೆದಿದೆ ಸ್ವಾಮಿ. ಹಾಗರಳ ಕಣ್ಣುಗಳನ್ನು ತೆರೆಯುವಾಗ ಆಕೆ ನೀರಿನ ಬಾವಿಗಳನ್ನು ನೋಡಿದಳು ಸ್ವಾಮಿ. ದೇವರೇ, ಆ ಬಾವಿಯಿಂದ ನೀರನ್ನು ತಂದು ಆ ಮಗುವಿಗೆ ಕುಡಿಸಿದಳು ಎಂಬುದಾಗಿ ನೋಡ್ತೇವೆ. ಕರ್ತನೇ, ನಮ್ಮ ಮುಂದೆಯೂ ಕೂಡ ಅನೇಕ ಆಶೀರ್ವಾದಗಳಿದೆ, ಆದರೆ ಹೊಂದಿಕೊಳ್ಳದೇ ಇದ್ದೇವೆ ಎನ್ನುವ ಅನೇಕ ದೇವ ಜನರಿದ್ದಾರಪ್ಪ. ಅವರ ಕಣ್ಣುಗಳನ್ನು ತೆರೆ ಮಾಡು. ನೀನು ಅವರಿಗೆ ಇಟ್ಟಿರುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಹಾಗೆ ನೀನು ಮಕ್ಕಳನ್ನು ಬಲಪಡಿಸಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವ್ರ ಮಕ್ಕಳೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ಧ್ಯಾನ ಮಾಡಿರಿ, ಇನ್ನೂ ಅನೇಕರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್.